ಬೆಂಗಳೂರು ನಗರದಲ್ಲಿ ಭೀಕರ ಬಿರುಗಾಳಿ, ಧಾರಾಕಾರ ಮಳೆ. ಆ ಮಳೆಯಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಹಾಗೂ ವಿಶೇಷವಾಗಿ ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು ಸುಮಾರು 7 ಜನ, ಅದರಲ್ಲಿ 2 ಮಕ್ಕಳು ಕೂಡ ಸಮೇತ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಮಗೆ ಆಘಾತವೊಂದು ತಂದಿರತಕ್ಕಂಥ ಒಂದು ಸನ್ನಿವೇಶ. ಬಹುಶಃ ಬಹಳ ವರ್ಷಗಳಿಂದ ಈ ಥರವಾದಂಥ ವರುಣಾರ್ಭಟ ಆಗಲಿ, ಈ ಮಟ್ಟಕ್ಕೆ ಜನರ ಪ್ರಾಣವನ್ನು ಅಪಾಯದಲ್ಲಿ ಬಂದಿರತಕ್ಕಂಥದ್ದು ಮಳೆಯಿಂದ, ಗಾಳಿಯಿಂದ ನಾವು ಹಿಂದೆ ಇತ್ತೀಚೆಗೆ ನಾವು ನೋಡಿರಲಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಆಗೋದು ನಾವು ಮಾಧ್ಯಮದ ಮುಖಾಂತರ ನೋಡಿದ್ದೇವೆ. ಆದರೆ ನಮ್ಮ ನಗರದಲ್ಲಿ ಈ ಥರ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ 7 ಜನವನ್ನು ಸತ್ತೋಗಿರ್ತಕ್ಕಂಥ ಆ ಸನ್ನಿವೇಶದಲ್ಲಿ ತಡರಾತ್ರಿಯೇ 7 ಜನ ಅವರ ಶವದ ಪೋಸ್ಟ್ಮಾರ್ಟಮ್ ಆಗಿ, ಅವರು ಯಾರು ಬೇರೆ ರಾಜ್ಯದಲ್ಲಿದ್ದಾರೆ, ತಡರಾತ್ರಿನೇ ಸರ್ಕಾರದ ವತಿಯಿಂದ ಅವ್ರಿಗೆ ಅವರ ಪಾರ್ಥಿವ ಶರೀರಗಳನ್ನು ಕಳಿಸಲಾಯಿತು. ಹಾಗೆ ಇವತ್ತು ಕೂಡ ನಾನು, ಯಾಕಂದರೆ ಅವರ ಸಂಬಂಧಿಕರು ಬೇರೆ ಎಲ್ಲರೂ ಕೂಡ, ವಿಶೇಷವಾಗಿ ಹೊರ ರಾಜ್ಯದವ್ರಿಗೆ ಕಷ್ಟ ಆಗೋದು, ಅವರು ಬಂದು ತಗೊಂಡು ಹೋಗ್ತಕ್ಕಂಥ ಎಲ್ಲ ಇದು. ನಿನ್ನೆ ರಾತ್ರಿನೇ ಪೋಸ್ಟ್ಮಾರ್ಟಮ್ ಮಾಡಿ ನಿನ್ನೆ ರಾತ್ರಿನೇ ಕಳಿಸ್ಕೊಟ್ಟಿರ್ತಕ್ಕಂಥ ಇದಾಗಿದೆ. ಮತ್ತು ಅವ್ರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿತ್ತು, ಎಲ್ಲ 5 ಲಕ್ಷ ರೂಪಾಯಿ ಅಂತ. ಅದು ಕೂಡ ಇವತ್ತೇ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಗೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಆಸ್ಪತ್ರೆಯಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ನಾವು ಶಾಕಲ್ಲಿದ್ದೇವೆ. ಆದರೆ ನಾವು ಕೂಡ ಅವ್ರ ಜೀವ ಅಂತೂ ಉಳಿಸೋಕ್ಕಾಗಿಲ್ಲ, ಜೀವದ ಮೌಲ್ಯ ಅಂತೂ ಕಟ್ಟಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಹಾಯ ಆಗಬೇಕು, ಅವರ ಜೀವನಕ್ಕೆ, ಅವರ ಸಂಬಂಧಿಕರಿಗೆ, ಫ್ಯಾಮಿಲಿಗೆ ಸ್ವಲ್ಪ ನಮ್ಮ ಕಡೆಯಿಂದನೂ ಕೂಡ ಸಹಾಯ ಆಗಬೇಕು ಅಂತ ನನ್ನ ವೈಯಕ್ತಿಕ ಮತ್ತು ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೇವೆ. ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಇಂಥ ಪರಿಸ್ಥಿತಿ ಯಾರಿಗೂ ಕೂಡ, ಯಾರ ಜೀವನದಲ್ಲೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ದೇವರಲ್ಲಿ ಕೇಳ್ಕೊತೇವೆ. ರಾಜ್ಯ ಸರ್ಕಾರದ 5 ಲಕ್ಷ, ಬಹುಶಃ ಪ್ರಧಾನಮಂತ್ರಿಗಳು ಕೂಡ ತಲಾ 2 ಲಕ್ಷ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ನನಗೆ ತಿಳಿದು ಬಂದಿರತಕ್ಕಂಥದ್ದು, ಅಧಿಕೃತವಾಗಿ ಗೊತ್ತಿಲ್ಲ. ನಮ್ಮ ಕಡೆಯಿಂದ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೇವೆ. ಮತ್ತು ಬೇರೆ ಬೆಂಗಳೂರು ನಗರದ ಜನರಿಗೆ ಯಾರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬರುತ್ತೆ, ಅವರು ಕೂಡ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ಸಮಾಜದಲ್ಲಿ ಕಷ್ಟ ಬಂದಾಗ ಒಂದಕ್ಕೊಂದು ಕೈ ಹಿಡಿಬೇಕಂತ, ಒಂದಕ್ಕೊಂದು ಸಹಾಯ ಮಾಡ್ತಕ್ಕಂಥ ಜವಾಬ್ದಾರಿ
ನಮ್ಮೆಲ್ಲರದಾಗಿರ್ತದೆ. ಅದು ನಾವೆಲ್ಲ ಸರಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಜೊತೆಗೆ, ನನ್ನ ಕ್ಷೇತ್ರದ ಶಿವಾಜಿನಗರ ಕ್ಷೇತ್ರದ ನಾಯಕರ ಜೊತೆಗೆ ನಾನು ಚರ್ಚೆ ಮಾಡಿ ನಾವೆಲ್ಲ ಸೇರಿ ಸಹಾಯ ಮಾಡೋಣ ಅಂಥೇಳಿ ನನ್ನ ವೈಯಕ್ತಿಕ ಮತ್ತು ಎಲ್ಲರೂ ಸೇರಿ ನಾವು ಶೀಘ್ರದಲ್ಲೇ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಬೆಂಗಳೂರಲ್ಲಿ ಶಿಲಾವೃತದಲ್ಲಿರೋ ಕಟ್ಟಡಗಳು, ಕಾಂಪೌಂಡ್ಗಳು, ನೇಚರಲ್ಲಿ ಇರ್ತಕ್ಕಂಥದ್ದು ತುಂಬ ಇದಾವೆ. ಅಂಥವನ್ನ ಐಡೆಂಟಿಫೈ ಮಾಡೋಕೆ ಆಗ್ತದಲ್ಲ, ಗೊತ್ತಿದ್ರು ಯಾಕೆ ಸೊ ಇಲ್ಲಿ ಏನಾಗಿದೆ, ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ. ಏನು ಹೋದ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ, ನಾನು ಆವಾಗ ಶಾಸಕನಾಗಿರಲಿಲ್ಲ. ಮೆಡಿಕಲ್ ಕಾಲೇಜ್ ನಾವು ಅಲಾಟ್ ಮಾಡಿದ್ವಿ, ಮತ್ತು ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ ದುಡ್ಡು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ಕೊಟ್ಟಿದ್ವಿ. ಅದನ್ನು ಕಟ್ಟುವಾಗ ಅರ್ಧ ಕಾಂಪೌಂಡ್ ಕಟ್ಟಿದ್ದಾರೆ ಹೊಸದಾಗಿ, ಅರ್ಧ ಕಾಂಪೌಂಡ್ ಹಾಗೆ ಬಿಟ್ಟಿದ್ದಾರೆ. ಸೊ ಅದು ಯಾಕೆ ಹಾಗೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸರ್ಕಾರ ಹೋದ ನಂತರ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಮತ್ತು ನಾನು ಶಾಸಕನಾಗೋಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಅದು. ಸೊ ಬಟ್ ಮೇಲ್ನೋಟಕ್ಕೆ ಆ ಗೋಡೆ ಇದೆಯಲ್ಲ, ಭಾಳ ಹೆವಿ ಮತ್ತು ಸುಭದ್ರವಾಗಿ ಇತ್ತು ಮೇಲ್ನೋಟಕ್ಕೆ. ಯಾಕಂದರೆ ನಾವಂತೂ ಇಂಜಿನಿಯರ್ಸ್ ಎಲ್ಲ ನಮಗೆ ಗೊತ್ತಾಗೋದಿಲ್ಲ. ಆದರೂ ಸಹ ಯಾಕೆ ಈ ಥರ ಆಯಿತು? ಯಾಕಂದರೆ ಅದೊಂದು ಅಟಾನಮಸ್ ಆರ್ಗನೈಸೇಷನ್ ಥರ ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಲೋಕಲ್ ಬಾಡಿಗೆ ಯಾರಿಗೂ ಬರೋದಿಲ್ಲ. ಅದು GBAಗಾಗಲಿ ಬೇರೆ ಇದಕ್ಕಾಗಲಿ ಬರಲ್ಲ. ಆದರೂ ಸಹ ಯಾರ ಫಾಲ್ಟಿಂದ ಈ ಥರ ಒಂದು 20-25-30 ವರ್ಷ ಹಿಂದೆ ಕಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಗೋಡೆ ಏನೋ 50-60-70 ವರ್ಷದ ಗೋಡೆ ಅಂತ ಹೇಳಿದರೆ ಬಿದ್ದೋಗಿದೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಒಂದು 25 ವರ್ಷದಲ್ಲೇ ಬಿದ್ದೋಗುತ್ತೆ ಅಂದರೆ ಅದನ್ನು ನೋಡಬೇಕಾಗುತ್ತೆ. ಯಾಕಾಯಿತು, ಹೇಗಾಯಿತು, ಏನು ಕಾರಣ, ಅದರಿಂದ ಟೆಕ್ನಿಕಲಿ ಏನು ಇಶ್ಯೂ ಇದೆ, ಅಥವಾ ಒಳಗಡೆ ಏನಾದರೂ ಆಲ್ಟರ್ ಮಾಡಿದಾರಾ, ಅದರ ಶಕ್ತಿ ಕುಸಿದೋಗ್ಬೇಕು ಅಂದರೆ ಏನಾಗಿದೆ ಅಂತ ಒಂದು ಟೆಕ್ನಿಕಲ್ ತನಿಖೆಯಿಂದನೇ ಅದು ಹೊರಗೆ ಬರೋದು ಸಾಧ್ಯ. ಅದು ಆಗುತ್ತೆ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ. ಮತ್ತು ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಜಲ್ದಿ ತನಿಖೆ ಮುಗಿಸ್ಬೇಕು, ಯಾರ್ದು ಹೊಣೆ ಇದೆ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ವೇಟ್ ಮಾಡೋಣ ಅಂತ ನಾನು. ವಾರಂಟಿ ಅಂತ ಇರುತ್ತಲ್ಲ ಸರ್, ಕಟ್ಟಡ ಕಟ್ಟಿದ ಮೇಲೆ ಅಥವಾ ಗೋಡೆ ಕಟ್ಟಿದ ಮೇಲೆ ಇಷ್ಟು ವರ್ಷ ಬರಬೇಕು ಫಾಲ್ಟ್ ಅನ್ನೋದಾದ್ರೆ ಗುತ್ತಿಗೆದಾರ ಮೇಲೆ ಕ್ರಮನ ಹೇಗಿದೆ? ಅದೇ ಆ ತನಿಖೆ ಆದ ನಂತರ ಆ ಟೆಂಡರಲ್ಲಿ ಆ ಕಾಲದಲ್ಲಿ ಏನು ಟೆಂಡರ್ ಮಾಡಿದ್ದಾರೆ ಗೊತ್ತಿಲ್ಲ, ಆ ಕಾಲದಲ್ಲಿ ಏನು ಕಂಡೀಷನ್ಸ್ ಹಾಕಿದ್ದಾರೆ ಗೊತ್ತಿಲ್ಲ. ಆದರೂ ಒಂದು 25-30 ವರ್ಷದಿಂದನೇ ಕಟ್ಟಿರ್ತಕ್ಕಂಥದ್ದು. ಅಷ್ಟು ಹೆವಿ ಕಟ್ ನಂತರ ಅಷ್ಟು ಜಲ್ದಿ ಬಿದ್ದೋಗುವ ಅವಕಾಶ ಇರಬಾರ್ದು. ಅದಕ್ಕೆ ಅಷ್ಟಾದರೂ ಇರುತ್ತೆ. ಸೊ ಅದೆಲ್ಲ ತನಿಖೆ ನಂತರನೇ ಗೊತ್ತಾಗಬೇಕು. ಅಥವಾ ಅವ್ರು ಕಟ್ಟಿದ ನಂತರ ಏನಾದರೂ ಆಲ್ಟರ್ ಮಾಡಿದಾರಾ ಅದನ್ನು ಕೂಡ ನೋಡಬೇಕಾಗುತ್ತೆ. ಸೊ ಇದು ಸಂಪೂರ್ಣ ತನಿಖೆ ಆದಮೇಲೆ ಹೊಣೆಗಾರಿಕೆಯನ್ನು ನಾವು ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬಹುದು. ಮತ್ತು ಫಿಕ್ಸ್ ಆಗಬೇಕು, ಕ್ರಮ ಕೂಡ ಆಗಬೇಕು. ಯಾರೂ ಕೂಡ ಅವರವರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬಾರ್ದು ಅಂತ ನನ್ನ. ಇಡೀ ನಗರದಲ್ಲಿ ಎಲ್ಲೆಲ್ಲಿ ಇಂಥ ಕಟ್ಟಡಗಳಿದ್ದಾವೆ, ಕಾಂಪೌಂಡ್ಗಳಿದ್ದಾವೆ, ಮತ್ತು ಸರ್ಕಾರಿ ಕಾಂಪೌಂಡ್ ಆಗಲಿ, ಕೆಲವರು ಪ್ರೈವೇಟ್ ಕಾಂಪೌಂಡು ಕೂಡ ಇದ್ದಾವೆ. ಹಳೇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿ ಕಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಯಾವಾಗ ಬಿದ್ದೋಗುತ್ತೆ ಅದು ಗೊತ್ತಿಲ್ಲ. ಆ ಮಟ್ಟಕ್ಕೆ ಕೆಲವು ಕಾಂಪೌಂಡ್ಸು ಇದ್ದಾವೆ. ಅದ್ರ ಜೊತೆಗೆ ಹೋರ್ಡಿಂಗ್ಸ್ ಕಟ್ಟಿದ್ದಾರೆ. ಅದರ ಜೊತೆಗೆ ನೀವು ಇದು ಏನು ಹೇಳ್ತೀರಿ, ವಾಕ್ ಓವರ್ಸ್, ಫುಟ್ ಸ್ಕೈ ವಾಕ್ಸ್, ಫುಟ್ ಓವರ್ ಬ್ರಿಡ್ಜಸ್ಸು ಈ ಥರ ಇದ್ದಾವೆ. ನೀವು ನೋಡಿರ್ಬೋದು, ಬಾಂಬೆಯಲ್ಲಿ ದೊಡ್ಡ ಹೋರ್ಡಿಂಗ್ ಬಿದ್ದೋಗಿ 40 ಜನದ ಮೇಲೆ ಸತ್ತೋದ್ರು. ಒಂದು ರೈಲ್ವೆ ಬ್ರಿಡ್ಜ್ ಬಿದ್ದೋಗಿ 100 ಜನ ಮೇಲೆ ಸತ್ತೋದ್ರು. ಸೊ ಇದನ್ನು ನಾವು ಸರ್ಕಾರದ ವತಿಯಿಂದ ನಾನು ಕೂಡ ಅಪೀಲ್ ಮಾಡ್ತೇನೆ, ಇದು ಆಡಿಟ್ ಆಗಬೇಕು. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಆಡಿಟ್ ಆಗಬೇಕು. ಈಗ ನನ್ನ ಕ್ಷೇತ್ರದ ಹೇಳಬೇಕಾದ್ರೆ ನಾನು ಇವತ್ತಿಂದನೇ ಎಲ್ಲ ಇಂಜಿನಿಯರ್ಸ್ಗೆ ಎಲ್ಲರಿಗೂ ನಾನು ಕೇಳ್ಕೊತೇನೆ, ಅವ್ರಿಗೂ ಕೂಡ ಡೈರೆಕ್ಟ್ ಮಾಡ್ತೀನಿ, ನೀವು ಇದನ್ನು ನೋಡಬೇಕು ಅಂತ. ವಿಶೇಷವಾಗಿ ರಸಲ್ ಮಾರ್ಕೆಟ್ ಏನಾಗಿದೆ, ಒಂದು ಬೆಂಕಿಯ ಒಂದು ಇದಾಯಿತು. ಆ ಸಂದರ್ಭದಲ್ಲಿ, ಆ ಆಕ್ಸಿಡೆಂಟಲ್ಲಿ ರಸಲ್ ಮಾರ್ಕೆಟ್ ಭಾಳ ವೀಕ್ ಆಗಿದೆ.
ಸಾವಿರಾರು ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆರಿಟೇಜ್ ಸ್ಟ್ರಕ್ಚರು ಕೂಡ ಇದೆ, ಹಿಂದೆ ಶೆಡ್ಸು ಕೂಡ ಹಾಕಿ ಮಾಡ್ತಾ ಇದ್ದಾರೆ. ಆ ಹೆರಿಟೇಜ್ ಇಲ್ಲ, ಮುಂದಿನ ಭಾಗ ಹೆರಿಟೇಜು. ಸೊ 4,000-5,000 ಜನ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾನು ಅದನ್ನು ಆಡಿಟ್ ಮಾಡಿಸಿ PWDಯಿಂದ ಸ್ಟ್ರೆಂತನ್ನು ಚೆಕ್ ಮಾಡಿಸಿ ಮತ್ತೆ ಅದನ್ನು ಸರಿ ಮಾಡಬೇಕು, ಮತ್ತು ಹಿಂದೆ ಇರ್ತಕ್ಕಂಥ ಕಟ್ಟಡಕ್ಕೆ ನವೀಕರಣ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಬಜೆಟ್ ರೆಡಿ ಮಾಡಿ ಈಗ ಟೆಂಡರ್ಗೆ ಹೋಗ್ತಾ ಇದೆ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು, ಮಾರ್ಕೆಟ್ ಅಂದರೆ ಒಂದು ಸಂಸ್ಥೆ ಥರ ಸಾವಿರಾರು ಜನ ಬಂದು ತಮ್ಮ ಜೀವನಕ್ಕೆ ಏನೋ ಒಂದು 4 ಕಾಸು ದುಡಿದು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥ ಕಡೆ ಏನಾದರೂ ಈ ಥರ ಆಗಿಬಿಟ್ರೆ ಅನಾಹುತ ಆಗುತ್ತೆ ಅಂತ ಅದು ಪ್ರಕ್ರಿಯೆಯಲ್ಲಿದ್ದೀವಿ. ಜಲ್ದಿ ಟೆಂಡರ್ ಮುಗಿಸಿ ಮಾರ್ಕೆಟನ್ನು ಕೆಲಸ ಪ್ರಾರಂಭ ಮಾಡ್ತೀವಿ. ಹೊಸ ಕಟ್ಟಡ ಮತ್ತು ಹಳೆ ಕಟ್ಟಡದ ನವೀಕರಣ ಮತ್ತು ಅದಕ್ಕೆಲ್ಲ ಹೊಸ ರೂಪ ಕೊಡೋದು, ಅದನ್ನು ಖಾಲಿ ಮಾಡಿಸಿ ನಾವು ಶುರು ಮಾಡ್ತೀವಿ ಕೆಲಸ. ಅಂಥ ಕಡೆ ನಾವು ವಿಶೇಷವಾದಂಥ ಗಮನ ಕೊಡಬೇಕಾಗುತ್ತೆ, ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈಗ ಆಸ್ಪತ್ರೆ ಕಟ್ಟಡ ಅಥವಾ ಗೋಡೆಗಳನ್ನು ಪರಿಶೀಲನೆ ಮಾಡಿ ಹಾಸ್ಪಿಟಲ್ಸ್ ಅಂದರೆ ಅವ್ರದ್ದೇ ಆದಂಥ ಸಂಸ್ಥೆ, ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದ್ದಾವೆ. ಹಾಸ್ಪಿಟಲ್ ಆಗಲಿ ಅಥವಾ ಬೇರೆ ಯಾವುದೇ ಕಟ್ಟಡಗಳಾಗಲಿ, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಕಂಪೌಂಡು 30-40-50 ವರ್ಷದ ಹಿಂದಕ್ಕೆ ಭಾಳಷ್ಟು ಕಂಪೌಂಡ್ಸ್ ಕಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಪ್ರೈವೇಟ್ ಜಾಗಗಳು, ಮತ್ತು ಅದರಲ್ಲೂ ಡಿಸ್ಪ್ಯೂಟ್ ಎಲ್ಲಿದೆ, ಲಿಟಿಗೇಷನ್ ಎಲ್ಲಿದೆ ಅಂಥ ಕಂಪೌಂಡ್ಸ್ ಅಂತೂ ಯಾರೂ ನೋಡಲ್ಲ. ಜನ ಅಲ್ಲಿ ಫುಟ್ಪಾತ್ ಮೇಲೆ ಓಡಾಡ್ತಾ ಇರ್ತಾರೆ, ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಮತ್ತು ಕೆಲವರು ಮಳೆ ಬರುವ ಸಂದರ್ಭದಲ್ಲಿ ಅದೇ ಗೋಡೆಗೆ ಹೋಗಿ ಶರಣ ತಗೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ, ಅದೇ ಗೋಡೆ ಬಿದ್ದೋದ್ರೆ. ಸೊ ಇಂಥದಕ್ಕೆ ನಾನು ಚೀಫ್ ಕಮಿಷನರ್ GBAಗೂ ಕೇಳ್ಕೊತೇನೆ, ಇವತ್ತು ಪತ್ರ ಬರೀತೇನೆ. ತಾವು ಇಂಥ ಕಟ್ಟಡಗಳಿಗೆ ಮತ್ತು ಡಿಸ್ಪ್ಯೂಟೆಡ್ ಲಿಟಿಗೇಟೆಡ್ ಪ್ರಾಪರ್ಟಿಗಳಿಗೆ ಏನೋ ಒಂದು ಪರಿಹಾರ ಬರಬೇಕಾಗುತ್ತೆ ಅದಕ್ಕೆ. ಸೊ ಯಾಕೆಂದರೆ ಅದರಲ್ಲಿ ಲಿಟಿಗೇಷನ್ ಇರುತ್ತೆ, ಒಬ್ಬ ಪಾರ್ಟಿ ಒಪ್ಪಲ್ಲ, ಇನ್ನೊಬ್ಬ ಪಾರ್ಟಿ ಖರ್ಚು ಮಾಡಲ್ಲ, ಅಂಥ ಸಂದರ್ಭದಲ್ಲಿ ಏನಾಗಬೇಕು. ಸೊ ಇದನ್ನು ಒಂದು ಪ್ರಿಯಾರಿಟಿ ಮೇಲೆ ನಾವು ತಗೋಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.